ವಿಬುಧಾ ಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಚಿತ್ರೈಃ ಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀಜಯತೀರ್ಥವಾಗ್. ನೌಮಿ ನ್ಯಾಯಸುಧಾಧಿಕೃಜ್ಜಯ ಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರುನ್ ವೈದದ್ಯವಾರಾನಿಧೀನ್ ಶ್ರೀಸತ್ಯವ್ರತರಾಘವೇಂದ್ರಮುನಿಪಾನ್ ಸದ್ಬೋಧಸಧ್ಯಾನಪಾನ್ ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಂಡಂ ಸತ್ಯಧ್ಯಾನಮುನಿಂ ಭಜೆ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ಶಾಸ್ತ್ರೇಷು ಪಾರದರ್ಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರ್ಮ ಸತ್ಯಾತ್ಮಾನಂ ಗುರುಂ ಭಜೆ. ವಿದ್ಯಾಪೀಠವಿದಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಆಪಾದಮೌಲಿಪರ್ಯಂతం ಗುರುಣಾಂ ಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಘಟೋತ್ಕಚನ ಪರಾಕ್ರಮವನ್ನು ಕಂಡು ದುರ್ಯೋಧನ ಬಹಳ ಭಯಭೀತನಾಗಿ ಎಲ್ಲರೂ ಓಡಿ ಹೋಗಿಬಿಟ್ಟಿದ್ದಾರೆ ತಮ್ಮ ಶಿಬಿರಕ್ಕೆ. ಮತ್ತೆ ಪುನಃ ಬಂದು ದುರ್ಯೋಧನ, ನಮ್ಮ ಜನಕ್ಕೆ ಘಟೋತ್ಕಚನಿಂದ ಬಹಳ ಪೀಡಿತವಾಗಿದೆ, ಬಹಳ ತೊಂದರೆಯಾಗಿದೆ, ಹಾಗಾಗಿ ನಾನು ಆ ಘಟೋತ್ಕಚನನ್ನು ನಿಲ್ಲಿಸುವ, ತಡೆಯುವ, ಅವನನ್ನು ಕೊಲ್ಲುವ ಉಪಾಯವನ್ನು ಹೇಳ್ರಿ ಅಂತಂದರೆ, ಸದ್ರೋಣಶಲ್ಯೋ ಗುರುಪುತ್ರ ಗೌತಮಿ ಭೂರಿಶ್ರವ ಕೃತವರ್ಮಾದಿಕಾಂಶ್ಚ ವವರಷ ಬಾಣೀರ್ ಗಗನಂ ಸಮಾಸ್ಥಿತೋ ಘಟೋತ್ಕಚ ಸ್ಥೂಲತಮೈ. ಎಲ್ಲರೂ ಕೂಡಿಕೊಂಡು ಘಟೋತ್ಕಚನ ಜೊತೆಗೆ ಯುದ್ಧ ಮಾಡ್ತಾರೆ. ಈಗಾದರೂ ಇವನನ್ನು ಸೋಲಿಸೋಣ ಎಲ್ಲರೂ ಕೂಡಿ. ಪ್ರತ್ಯೇಕ ಒಬ್ಬೊಬ್ಬನೂ ಯುದ್ಧ ಮಾಡಿ ಅವನನ್ನು ಸೋಲಿಸ್ಲಿಕ್ಕೆ ಆಗಲಿಲ್ಲ. ಎಲ್ಲರೂ ಕೂಡಿ ಸೋಲಿಸೋಣ ಅಂದರೆ ಆಗಲಿಲ್ಲ. ಅವನು ಅಂಬರ ಆಕಾಶಕ್ಕೆ ಹಾರಿ ಅವರೆಲ್ಲ ಬಿಟ್ಟದ ಬಾಣಗಳನ್ನು ಮುರಿದು ತುಂಡು ತುಂಡು ಮಾಡಿ ಒಗಿತಾ ಇದ್ದಾನೆ. ಎಷ್ಟು ಅದ್ಭುತವಾದ ಪರಾಕ್ರಮವನ್ನು ತೋರಿಸಿದ್ದಾನೆ. ದ್ರೋಣೋತ್ರ ಭೀಮ ಪ್ರಹಿತೈ ಸರ್ವೋತ್ತಮೈ ಸುಪೀಡಿತ ಪ್ರಾಪ್ತ ಮೂರ್ಛಪ್ಪಪಾತ ದ್ರೋಣಿಂ. ಆಗ ಎಷ್ಟೋ ಜನ ಮೂರ್ಛಕ್ಕೆ ಬಿದ್ದಿದ್ದಾರೆ. ಭೂಮೋಚತೇನ ಶರೋಗೈ ಪೀಡಿತಾಪೇತುರ್ನೇದುರ್ ಪ್ರಾಗ್ರಮಶ್ಚಾತಿ ಭೀತಃ ಸರ್ವಾಂಶ ತಚ್ಚಿಬಿರಂ ಪ್ರಾಪಯಿತ್ವಾ ಮೀನಾ ಭೀಷ್ಮಂ. ಎಲ್ಲರೂ ಮತ್ತೆ ತಮ್ಮ ತಮ್ಮ ಶಿಬಿರಕ್ಕೆ ಓಡಿ ಹೋಗಿದ್ದಾರಂತೆ, ಭೀಷ್ಮರನ್ನು ಬಿಟ್ಟು. ಭೀಷ್ಮರು ಮಾತ್ರ ಅಲ್ಲೇ ಇದ್ದಾರೆ, ಎಲ್ಲರೂ ಓಡಿ ಹೋಗಿದ್ದಾರೆ. ಆಗ ದುರ್ಯೋಧನ ಬಂದು ಅವನನ್ನು ಹೇಗೆ ಸೋಲಿಸುವುದಂತ ಪ್ರಶ್ನೆ ಕೇಳಿದರೆ, ಅವನ ಹತ್ರ ಹೋಗದೇ ಇದ್ದರೆ ಸಾಕು. ಸಾಮಾನ್ಯ ಜನ ಯುದ್ಧ ಮಾಡ್ತಿರ್ತಾರಲ್ಲ, ಅವ್ರ ಜೊತೆಗೆ ಹೋಗಿ ಯುದ್ಧ ಮಾಡು, ಹಾಗಾದರೆ ನೀನು ಬದುಕ್ತಿ. ಅದು ಬಿಟ್ಟು ಘಟೋತ್ಕಚನ ಹತ್ರ ಹೋಗಿ ಯುದ್ಧ ಮಾಡ್ತೇನೆ ಅಂತ ಹೇಳಿದರೆ ನಿನ್ನನ್ನು ಓಡಿಸಿಬಿಡ್ತಾನೆ. ಅಷ್ಟೊತ್ತಿಗೆ ಪ್ರಾಗ್ಜ್ಯೋತಿಷದ ರಾಜನಾದಂತಹ ಭಗದತ್ತ ಅವನು ಬಂದು ಘಟೋತ್ಕಚನ ಜೊತೆಗೆ ಯುದ್ಧ ಮಾಡಿದ್ದಾನೆ. ಪ್ರಗಕ್ಷ್ಯ ಶೂಲವನ್ನು ಎತ್ತಿ ಘಟೋತ್ಕಚನ ಮೇಲೆ ಹಾಕಿದಾಗ ಘಟೋತ್ಕಚ ಏನೂ ಆತಂಕ ಇಲ್ಲದೇನೆ ನಿರಾತಂಕವಾಗಿ ಅದನ್ನು ಮುರಿದು ಹಾಕಿದ್ದಾನೆ. ಇನ್ನು ಅನೇಕ ಸಂಸ್ತಂಭಿತೆ ಬಾಣವರೈಸ ಬಾಣೈ ಭೀಷ್ಮಸ್ಯ ಆಶ್ವಾನ್ ಸಾಯಕೈ ರಾವಯತ್. ಆಗ ಮತ್ತೆ ಭಗದತ್ತ ಭೀಮಸೇನನ ಮೇಲೆ ವೈಷ್ಣವಾಸ್ತ್ರ ಪ್ರಯೋಗ ಮಾಡಬೇಕು ಅಂತ ಬಂದಾಗ ಕೃಷ್ಣ, ಅರ್ಜುನ ಎಲ್ಲರೂ ಕೂಡ ಭೀಮನನ್ನು, ಭೀಮಸೇನ ದೇವರು ಆ ಅಸ್ತ್ರದ ಮೇಲೆ ಮತ್ತು ಪ್ರತಿಯಾಗಿ ಯುದ್ಧ ಮಾಡೋದಿಲ್ಲ ಅಂತ ಗೊತ್ತು. ಹಾಗಾಗಿ ಅರ್ಜುನ, ಕೃಷ್ಣರು ಬಂದಿದ್ದಾರೆ. ಬಂದದ್ದನ್ನು ನೋಡಿ ಭಗದತ್ತ ಅಲ್ಲಿಂದ ಓಡಿ ಹೋಗಿದ್ದಾನೆ, ಪಲಾಯನ ಮಾಡಿದ್ದಾನೆ. ಇನ್ನು ನಾನು ಬದುಕುವುದಿಲ್ಲ, ಅರ್ಜುನ ಬಂದಿದ್ದಾನೆ ಅಂತ ಹೇಳಿ ತಸ್ಮಿನ್ ಗತೆ ಭೀಮಾರ್ಜುನಾಭ್ಯಾಂ ವಿದ್ರಾವಿತೆ ರಾಜಸಂಗೇ ಸಮಸ್ತೆ. ಅವನು ಓಡಿ ಹೋಗಿದ್ದಾನೆ, ಎಲ್ಲರನ್ನೂ ಓಡಿಸಿ ಹಾಕ್ತಾ ಇದ್ದಾನೆ. ಸಂಶ್ರಾಮಿತ ಕುರುರ ವಚಸ್ಸತೇನ. ಇಷ್ಟಾಗಿದೆ. ಆಗ ದುರ್ಯೋಧನ ಮತ್ತೆ ರಾತ್ರಿ ಶಿಬಿರದಲ್ಲಿ ಭೀಷ್ಮರ ಶಿಬಿರಕ್ಕೆ ಹೋಗಿದ್ದಾನೆ. ಸ್ವಾಮಿ ಭೀಷ್ಮಾಚಾರ್ಯರೇ, ನೀವು ಭಾರೀ ಪರಾಕ್ರಮಿಗಳು, ತಪಸ್ವಿಗಳು, ಶತ್ರುವನ್ನು ನಿಗ್ರಹ ಮಾಡುವ ಸಾಮರ್ಥ್ಯ ಇದ್ದವರು ಅಂತ ನಿಮ್ಮನ್ನು ನಂಬಿಕೊಂಡು ಯುದ್ಧವನ್ನು ನಾನು ಆಡ್ತಾ ಇದ್ದೇನೆ.
ನೀವು ನೋಡಿದರೆ ಏನು ಅಷ್ಟು ಸರಿಯಾಗಿ ಯುದ್ಧ ಮಾಡ್ತಾ ಇಲ್ಲ. ನಿಮ್ಮ ಪರಾಕ್ರಮ ಎಲ್ಲೋಯಿತು, ನಿಮ್ಮ ಅಸ್ತ್ರಶಸ್ತ್ರಗಳ ಪ್ರಭಾವ, ನೀವು ಮತ್ತು ಪರಶುರಾಮ ದೇವರಿಂದ ಕಲಿತ ವಿದ್ಯೆ ಅದು ಎಲ್ಲಿ ಹೋಯಿತು ಎಲ್ಲ ಅಂತ ಹೇಳಿ ಕೆಟ್ಟು ಮಾತುಗಳಿಂದ ಅವರನ್ನು ಬೈತಾ ಇದ್ದಾನೆ. ಆಗ ಹೌದಲ್ಲ, ನನ್ನ ಮೇಲೆ ಸಂದೇಹ ಪಡ್ತೀಯಲ್ಲ ನೀನು ಅಂತ ಹೇಳಿ ಭೀಷ್ಮಾಚಾರ್ಯರು ಪ್ರತಿಜ್ಞೆ ಮಾಡಿದ್ದಾರೆ, ನಾಳೆ ನನ್ನ ಶತ್ರುಗಳನ್ನು ಸಂಹಾರ ಮಾಡ್ತೇನೆ, ನನಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟು. ಸಂಭಾವಿತ ಕ್ರೂರ ವಚಸ್ಸತೇನ ಚಕ್ರೇ ಸತ್ಯಂ ಮೃತ್ಯು ಭಯಂ ವಿಹಾಯ. ನೋಡಪ್ಪ, ನಾನು ಸಾಯ್ತೇನೆ ಅಂತ ನಾನು ಎಂದೂ ಗಾಬರಿಗೊಂಡಿಲ್ಲ. ಯುದ್ಧದಲ್ಲಿ ನಿರಂತರವಾಗಿ ಯುದ್ಧ ಮಾಡಿದ್ದೇನೆ. ನಿನಗೆ ಸಮಾಧಾನಕ್ಕೆ ನಾಳೆ ಇನ್ನು ಹೆಚ್ಚಿನ ಪರಾಕ್ರಮವನ್ನು ತೋರಿಸಿ ನಾನು ಸಾಯ್ತೇನೆ ಅಂತನ್ನುವ ಅಂಜಿಕೆಯನ್ನು ತೊರೆದುಹಾಕಿ ಶತ್ರುಗಳನ್ನು ನನ್ನ ಶಕ್ತಿ ಇದ್ದಷ್ಟನ್ನು ಸಂಹಾರ ಮಾಡ್ತೇನೆ. ಶಕ್ತ್ಯಾಹ ನಿಶ್ಯಾಮಿ ಪರಾನಿತಿ ಸ್ಮ ಚಕ್ರೇದ ತತ್ಕರ್ಮ ತಥಾ ಪರೇದ್ಯು. ಹಾಗೆ ಮಾಡಿ ತೋರಿಸಿದ್ದಾರಂತೆ. ಭಯಾನಕ ಘನಘೋರ ಯುದ್ಧವನ್ನಾಡಿದ್ದಾರೆ. ಆಗ ಹೇಳ್ತಾರೆ, ನೋಡು ದುರ್ಯೋಧನ, ನೋಡು ಎಷ್ಟು ಜನ ಸಾಯ್ತಾ ಇದ್ದಾರೆ ನನ್ನ ಕಡೆಯಿಂದ, ನೋಡು ನೀನು. ತಂ ಶಕ್ತಿತೋ ಜುಗಪುರಧಾತ ರಾಷ್ಟ್ರಸ್ಥೇನಾರ್ಜಿತಶ್ಚೇದಿಪ ಪಾಂಚಲ. ಚೇದಿಪ, ಪಾಂಚಾಲ, ಮಾತ್ಸ್ಯ, ಮತ್ಸ್ಯ ದೇಶದ ರಾಜ ವಿರಾಟ ಇವರೆಲ್ಲರೂ ಕೂಡ ಆ ಭೀಷ್ಮಾಚಾರ್ಯರ ಮುಂದೆ ನಿಂದಿರಲಿಕ್ಕಾಗ್ತಾ ಇಲ್ಲ. ತತ್ತರಿಸಿ ತೊಳಗೆ ಕುಸಿದು ಬೀಳ್ತಾ ಇದ್ದಾರೆ. ಅಷ್ಟು ಘನಘೋರವಾದ ಯುದ್ಧವನ್ನು ಆಡ್ತಾ ಇದ್ದಾರೆ ಪಾಂಡವರ ಪಕ್ಷದವರ ಜೊತೆಗೆ. ಪರಾದ್ರವನ್ ಎಲ್ಲರೂ ಓಡಿ ಹೋಗಿದ್ದಾರೆ ಅಂತೆ ಭೀಷ್ಮಾಚಾರ್ಯರ ಪರಾಕ್ರಮವನ್ನು ಕಡಿತು. ಭೀಷ್ಮ ಬಾಣೇರು ಋತು ಭೀಮಾ ಸಿಂಹಾರ್ಧಿತಾ ಕ್ಷುದ್ರವತ್ ಇವಾಮೃಗ. ಸಿಂಹ ಗರ್ಜನೆ ಮಾಡಿದಾಗ ಕ್ಷುದ್ರ ಪ್ರಾಣಿಗಳೆಲ್ಲ ಓಡಿ ಹೋಗ್ತಾವಲ್ಲ, ಹಾಗೆ ಭೀಷ್ಮಾಚಾರ್ಯರ ಪರಾಕ್ರಮದ ಮುಂದೆ ಈ ಎಲ್ಲ ಉಳಿದೆಲ್ಲ ಪಾಂಡವರು ಪಲಾಯನ ಮಾಡ್ತಾ ಇದ್ದಾರಂತೆ. ಅಷ್ಟು ಅದ್ಭುತವಾದ ಪರಾಕ್ರಮವನ್ನು ತೋರಿಸ್ತಾ ಇದ್ದಾರಂತೆ. ಸಂಸ್ಥಾಪ್ಯತಾನ್ ಭೀಷಮವಿಪ್ರಯಂತಂ ಅಲಂಬಸೋ ವಾರಯನ್ ಪಾರ್ಥಸೂನು. ವಿಜಿತ್ತಿತಂ ಕೇಶವೋ ಭಾಗಿನೇಯೋ ಯೋ ಭೀಷ್ಮಂ ಧಾತರಾಷ್ಟ್ರೋ ಅಮುಮಾರ. ತದ್ಯುದ್ಧಮಾಸೀನ್ ನೃಪ ಪಾರ್ಥಪುತ್ರಯೋ ವಿಚಿತ್ರಮತ್ಯದ್ಭುತ ಉಗ್ರರೂಪಂ. ಭಾರಿ ಅದ್ಭುತವಾದ ಉಗ್ರರೂಪವನ್ನು ತಾಳಿದ ವ್ಯಕ್ತಿ ಹೇಗಿರಬೇಕು ಹಾಗೆ ತಾನು ಅಂದರೆ ಭೀಷ್ಮಾಚಾರ್ಯರ ಎದುರುಗಡೆಗೆ ಪಾರ್ಥ ಬಂದಿದ್ದಾನಂತೆ. ಅಂದರೆ ಅರ್ಜುನ ಬಂದಿದ್ದಾನೆ, ಅವನನ್ನು ತಡಿಲಿಕ್ಕೆ ಅಲಂಬುಸ ಬಂದಿದ್ದಾನೆ. ಕೇಶವೋ ಭಾಗಿನೇಯ ಯಯೋ ಭೀಷ್ಮಂ ಧಾತರಾಷ್ಟ್ರೋ ಮುಮಾರ. ಸಮಂ ಚಿರಂ ತತ್ರ ಧನುರ್ವಿಕೀರ್ತ್ಯ ಧ್ವಜಂಚ ರಾಜ ಸಹಸಾಭಿಮನ್ಯೋ. ಅಭಿಮನ್ಯು ಬಂದಿದ್ದಾನೆ, ಎಲ್ಲರನ್ನು ಸೋಲಿಸ್ತಾ ಭೀಷ್ಮರನ್ನು ತಡಿಬೇಕು, ಭೀಷ್ಮರು ಮಹಾಪರಾಕ್ರಮವನ್ನು ತೋರಿಸ್ತಾ ಇದ್ದಾರೆ ಅಂತ ಹೇಳಿ ಅಭಿಮನ್ಯು ತಾನು ಬಂದರೆ ಅಭಿಮನ್ಯು ಭೀಷ್ಮರ ಮುಂದೆ ನಿಂದಿರಲಿಲ್ಲ. ಅಲಂಬುಸ ತಾನು ಅಭಿಮನ್ಯನನ್ನು ಓಡಿಸಿಬಿಟ್ಟಿದ್ದಾನಂತೆ, ಯುದ್ಧ ಮಾಡಿದ್ದಾನೆ. ಆಗ ಪರಸ್ಪರವಾಗಿ ಯುದ್ಧವಾಗಿದೆ. ಅಥೇನ ಮುಗ್ರೆ ಅಭಿಮನ್ಯುವನ್ನು ಓಡಿಸಲಿಲ್ಲ, ಅಭಿಮನ್ಯುವನ್ನು ತಡೆದ ಅಲಂಬುಸ ಬಂದು. ಅಥೇನ ಮುಗ್ರೈರಥ ಶರೈರ್ವ ವರ್ಷ ಸೂತಂ ಚ ತಸ್ಯಾಶು ಜಗಾನ ವೀರಃ ತಥಾ ಸ ತದ್ಭೀಮಸೇನೋರ್ಪಂ ತಂ ಜಗಾನ ಚಾಶ್ವನ್ ಧೃತರಾಷ್ಟ್ರಸ್ಯ. ಆಗ ಅಲಂಬುಸನನ್ನು ತಡಿಲಿಕ್ಕೆ, ಅವನನ್ನು ಓಡಿಸಲಿಕ್ಕೆ ಭೀಮಸೇನ ದೇವರು ಎದುರಿಗೆ ಬಂದಿದ್ದಾರೆ. ಅಲಂಬುಸನಿಗೆ ಮತ್ತು ಅರ್ಜುನನ ಮಗನಾದ ಅಭಿಮನ್ಯುಗೆ ಯುದ್ಧ ನಡೀತಾ ಇದ್ದಾಗ ಮಧ್ಯದಲ್ಲಿ ಭೀಮಸೇನ ದೇವರು ಬಂದಿದ್ದಾರೆ. ದ್ರೋಣ, ದ್ರೋಣಿ, ಭಗದತ್ತ, ಕೃಪಾ, ಸಚಿತ್ರಸೇನ, ಅಭ್ಯಯುರ್ಭೀಮಸೇನಂ ಎಲ್ಲರನ್ನೂ ತಡೆದಿದ್ದಾರೆ ಭೀಮಸೇನ ದೇವರು. ಸರ್ವಾಂಶ್ಚ ವಿಮುಖೀಕೃತ್ಯ ಎಲ್ಲರನ್ನು ಓಡಿಸಿದ್ದಾರೆ. ಭೀಮಃ ಸರೇನ ಚಿತ್ರಸೇನ ಗದಾಂ ಸಮಾದದೆ. ಅದ್ಭುತವಾದ ಪರಾಕ್ರಮವನ್ನು ತೋರಿಸಿದ್ದಾರೆ. ಆ ಕಡೆಗೆ ರಥಿಕರಾದ ಎಲ್ಲರನ್ನು ಓಡಿಸಿ ಭೀಷ್ಮರು ಮಹಾಪರಾಕ್ರಮವನ್ನು ತೋರಿಸಿದರೆ, ಪಾಂಡವರ ಪಕ್ಷದಲ್ಲಿ ಇದ್ದ ಭೀಮ ಎಲ್ಲರನ್ನು ಓಡಿಸಿ ಮಹಾಪರಾಕ್ರಮವನ್ನು ತೋರಿಸಿದ್ದಾರೆ. ಆ ಕಡೆಗೆ ಭೀಷ್ಮಾಚಾರ್ಯರು, ಈ ಕಡೆಗೆ ಭೀಮಸೇನರು. ಅವರ ಸೈನ್ಯವನ್ನು ಭೀಷ್ಮಾಚಾರ್ಯರು ಓಡಿಸ್ತಾ ಇದ್ದಾರೆ, ಇನ್ನು ಕೌರವರ ಸೈನ್ಯವನ್ನು ಭೀಮ ಓಡಿಸ್ತಾ ಇದ್ದಾನೆ. ಹೀಗೆ ಅದ್ಭುತವಾದ ಸೇನಾ ನಾಯಕರಾದ ಭೀಷ್ಮಾಚಾರ್ಯರು, ಭೀಮಸೇನ ದೇವರು ಪರಾಕ್ರಮ ತೋರಿಸ್ತಾ ಇದ್ದಾರೆ. ಏನು ಆ ದೃಶ್ಯ, ಏನು ಆ ಪರಾಕ್ರಮ, ಏನು ಅಸ್ತ್ರಶಸ್ತ್ರಗಳ ಪ್ರಯೋಗ, ಅದನ್ನು ನೋಡಲಿಕ್ಕೆ ಎರಡು ಕಣ್ಣು ಸಾಳ್ತಾ ಇಲ್ಲ. ಅಷ್ಟು ಅದ್ಭುತವಾದ ಭೀಷ್ಮಸ್ತು. ಭೀಷ್ಮಾಚಾರ್ಯರು ಪಾಂಚಾಲಕರುಷ ಚೇದೀಶ್ವಹಾನ್ ಸಹಸ್ರಾಣಿ ಚತುರ್ದಶೋಗ್ರಹ 14,000 ರಥಿಕರನ್ನೆಲ್ಲ ರಥಾನ್ ಪ್ರವಾಹರ್ತ ದಿಗ್ಮತೇಜಾ ವಿದ್ರಾವಯಾಮಾಸ ಪರಾನ್ ಎಲ್ಲರನ್ನು ಓಡಿಸಿದ್ದಾರೆ, ಅನೇಕರನ್ನು ಕೊಂದಿದ್ದಾರೆ. ವಿದ್ರಾಪ್ಯ ಸರ್ವಾನಪಿ ಪಾಂಡುಸೇನಾ ವಿಶ್ರಾವ್ಯ ಲೋಕೇಶು ಚ ಕೀರ್ತಿಮಾತ್ಮಜ. 14,000 ಸೈನ್ಯವನ್ನು ಕೊಂದುಹಾಕಿದ್ದಾರಂತೆ ಭೀಷ್ಮಾಚಾರ್ಯರು. ಅದ್ಭುತವಾದ ಕೀರ್ತಿಶಾಲಿಗಳಾದರಂತೆ. ದ್ರೋಣೋ ವಿರಾಟಸ್ಯ ಪುರೋರ್ನಿಹತ್ಯ
ದ್ರೋಣಾಚಾರ್ಯರು ವಿರಾಟರಾಜ ಎದುರಿಗೆ ನಿಂತಿದ್ದಾನೆ, ವಿರಾಟರಾಜನ ಮಗ ಒಬ್ಬ ಶಂಕ ಅಂತ ಹೇಳಿ ಆ ಶಂಕನನ್ನು ಕೊಂದು ಹಾಕಿಬಿಟ್ಟಿದ್ದಾರೆ. 14,000 ಸೈನ್ಯವನ್ನು ಭೀಷ್ಮಾಚಾರ್ಯರು ಕೊಂದು ಹಾಕಿದ್ದಾರೆ. ವಿರಾಟರಾಜನ ಮಗನಾದ ಶಂಕರನ್ನು ದ್ರೋಣಾಚಾರ್ಯರು ಕೊಂದು ಹಾಕಿದ್ದಾರೆ. ಹೀಗೆ ಪರಸ್ಪರವಾದ ಘನಘೋರ ಯುದ್ಧ ನಡೀತಾ ಇದೆ. ವಿದ್ರಾವ್ಯಸೇನಮಪಿ ಪಾಂಡವಾನಾಂ ಯಯೋ ನತೀಜೇನ ಸಹೇವ ದೃಷ್ಟಃ ಭೀಮಾರ್ಜನೌ ಅಪಿ ಶತ್ರುನ್ ವಿಹತ್ಯ. ಭೀಮಾರ್ಜನರು ಕೂಡ ತಮ್ಮ ತಮ್ಮ ಶತ್ರುಗಳನ್ನು ಸಂಹಾರ ಮಾಡ್ತಾ ಇದ್ದಾರೆ. ಯುಧಿಷ್ಠಿರೇಣ ಅಪಹೃತ ಸುಸೈನ್ಯೇ ಭೀಮೇನ ಭೀಷ್ಮಾ ಶಿಬಿರಂ ಪ್ರಜಗ್ಮುಹು. ಇಷ್ಟು ಅದ್ಭುತವಾದ ಪರಾಕ್ರಮವನ್ನು ಭೀಷ್ಮಾಚಾರ್ಯರು 10 ದಿನಗಳಲ್ಲಿ ತೋರಿಸಿರೋದಿಲ್ಲ. ಇಷ್ಟು ಜನರನ್ನು ಕೊಂದು ಹಾಕಿದ್ದಾನೆ, ಏನು ಮಾಡಬೇಕು ಅಂತ ಗೊತ್ತಾಗದೇನೆ ಭೀಷ್ಮಾಚಾರ್ಯರನ್ನು ಇನ್ನು ಸಾಯಿಸಬೇಕು, ಅವರನ್ನು ಸಂಹಾರ ಮಾಡಬೇಕು. ಅದಕ್ಕೆ ಉಪಾಯ ಏನು? ಭೀಷ್ಮಾಚಾರ್ಯರ ಹತ್ರ ಹೋಗಿ ಕೇಳೋಣ ಅಂತ ಹೇಳಿ ಭೀಮಸೇನ ದೇವರು, ಅರ್ಜುನ, ಪಾಂಡವರು ಸೇರಿ ಭೀಷ್ಮಾಚಾರ್ಯರ ಹತ್ರ ಹೊರಟಿದ್ದಾರೆ. ನೀವು ಸಾಯುವುದು ಹೇಗೆ, ನಿಮ್ಮನ್ನು ಕೊಲ್ಲುವ ಉಪಾಯ ಏನು, ಇದನ್ನು ಕೇಳೋದಕ್ಕೆ ಹೊರಟಿದ್ದಾರೆ. ಭೀಮಾರ್ಜುನೋ ಅಪಿ ಶತ್ರುನ್ ನಿಹತ್ಯ ವಿದ್ರಾವ್ಯಸರವಂಶ ವಿಧಿಪ್ರವೀರಾನ್ ಯುಧಿಷ್ಠಿರೇಣಾಪಹೃತೆ ಸ್ವಸೈನ್ಯೇ ಭೀತೇನ ಭೀಷ್ಮಾ ಶಿಬಿರಂ ಪ್ರಜಗ್ಮುಹು. ಭೀಷ್ಮರ ಶಿಬಿರಕ್ಕೆ ಹೋಗಿದ್ದಾರೆ ರಾತ್ರಿ. ಯುಧಿಷ್ಠಿರ ಭೀಷ್ಮ ಪರಾಕ್ರಮೇಣ ಭೀತಃ ಭೀಷ್ಮಂ ಸ್ವದೋಪಮಾಯ. ಇಷ್ಟು ಅದ್ಭುತವಾದ ಪರಾಕ್ರಮವನ್ನು ತೋರಿಸಿದರೆ ನಮಗೆ ಗೆಲುವು ಆಗೋದಿಲ್ಲ. ಭೀಷ್ಮಾಚಾರ್ಯ ಇರುವವರೆಗೆ ನಮಗೆ ಗೆಲುವು ನಿಶ್ಚಿತ ಇಲ್ಲ. ಹಾಗಾಗಿ ಭೀಷ್ಮಾಚಾರ್ಯರು ಹತರಾಗಬೇಕು. ಹಾಗಾಗಿ ಅವರನ್ನು ಸಾಯಿಸುವ ಉಪಾಯ ಅವರಿಗೆ ಕೇಳೋಣ ಅಂತ ಹೇಳಿ ಹೋಗಿದ್ದಾರೆ. ಅವರು ಪಾಂಡವರು ಹೋಗುವಾಗ ಮಧ್ಯದಲ್ಲಿ ಮತ್ತೇನಪ್ಪ ಅಂತಂದರೆ ಕೃಷ್ಣನೂ ಸೇರಿಕೊಂಡಿದ್ದಾನಂತೆ. ಕೃಷ್ಣನೂ ಸೇರಿಕೊಂಡಿದ್ದ. ನಾ ಸಾಯುವ ಉಪಾಯ ನಿಮಗ್ಯಾಕೆ ಹೇಳಲಿ ಅಂತ ಭೀಷ್ಮಾಚಾರ್ಯರು ಹೇಳೋದಿಲ್ಲ ಅಂತಂದರೆ ಕೃಷ್ಣ ಮಧ್ಯದಲ್ಲಿ ನಿಂತು ಸಾಯುವ ಉಪಾಯವನ್ನು ನನ್ನ ದಾಕ್ಷಿಣ್ಯಕ್ಕೆ ಆದರೂ ಹೇಳಿ ಭೀಷ್ಮಾಚಾರ್ಯರು ಅಂತ ನಡುವೆ ಸೇರಿಕೊಂಡಿದ್ದಾರೆ. ಶ್ರೀಮದಾಚಾರ್ಯರು ಅತ್ಯಂತ ಅದ್ಭುತವಾದ ನಿರ್ಣಯ ಕೊಡ್ತಾರೆ. ಭೀಮಾರ್ಜುನೋ ಶಕ್ನುವಂತೌ ಅಪಿಸ್ಮ ನರ್ತೇನುಜ್ಞಾಂ ಹಂತುಮಿಮಂ ತಮೈಚ್ಛತ. ಭೀಷ್ಮರನ್ನು ಕೊಲ್ಲಲು ಅತ್ಯಂತ ಸಮರ್ಥರಾಗಿದ್ದಾರೆ. ಅರ್ಜುನನೂ ಕೂಡ ಮತ್ತು ಭೀಷ್ಮಾಚಾರ್ಯನ ಸಂಹಾರ ಮಾಡಲಿಕ್ಕೆ ಅತ್ಯಂತ ಸಮರ್ಥ. ಪಾಂಡವರ ಪಕ್ಷದಲ್ಲಿ ಭೀಷ್ಮಾಚಾರ್ಯನ ಸಂಹಾರ ಮಾಡಲು ಸಮರ್ಥರಾದವರು ಯಾರೂ ಇಲ್ಲ. ಹಾಗಾಗಿ ಗಾಬರಿಗೊಂಡು ಭೀಮಾರ್ಜುನರೂ ಕೂಡ ಭೀಷ್ಮಾಚಾರ್ಯರ ಶಿಬಿರಕ್ಕೆ ಹೋಗಿ ನೀವು ಸಾಯುವ ಬಗೆ ಏನು, ನೀವು ಸಾಯುವ ಉಪಾಯ ಏನು ಅಂತ ಕೇಳಲಿಕ್ಕೆ ಹೋಗಿದ್ದಾರೆ ಅಂತ ಸರ್ವತಾ ತಿಳಿಬೇಡ್ರಿ. ಹಾಗಾದರೆ ಯಾಕೆ ಹೋದದ್ದು? ಅವರು ದೊಡ್ಡವರು. ಪೂಜ್ಯೋ ಯಥೋ ಭೀಷ್ಮ ಉದಾರ ಕರ್ಮ. ನಾವು ಸಾಮಾನ್ಯವಾಗಿ ಊಟಕ್ಕೆ ಕೂಡಬೇಕಾದಾಗಲೇ ಪಕ್ಕದಲ್ಲಿ ಯಾರು ದೊಡ್ಡವರಿದ್ದರೆ ಅನುಮತಿಯನ್ನು ತಗೊಂಡು ಊಟಕ್ಕೆ ಕೊಡ್ತೇವೆ. ವೈಶ್ವಾನರ ಯಜ್ಞಕ್ಕೆ ಇದು ಯುದ್ಧವೆಂಬ ದೊಡ್ಡ ಯಜ್ಞ. ಆ ಯುದ್ಧವೆಂಬ ದೊಡ್ಡ ಯಜ್ಞದಲ್ಲಿ ಅನುಮತಿಯನ್ನು ತಗೊಳ್ಳದೆ ಭೀಷ್ಮರನ್ನು ಉತ್ತಮರಾದ ವೃದ್ಧರು, ವಯಸ್ಸಿನಲ್ಲಿ ವೃದ್ಧರು ಮತ್ತು ಎಲ್ಲರಿಗಿಂತ ಉತ್ತಮರು ಮತ್ತು ಶಾಸ್ತ್ರಶಸ್ತ್ರಗಳನ್ನು ತಿಳಿದ ಮಹಾಪರಾಕ್ರಮಿಗಳು, ಅವರ ಸಂಹಾರಕ್ಕೆ ಅವರ ಅನುಮತಿ ತಗೊಳ್ಳದೇನೆ ಹೇಗೆ ಅವರನ್ನು ಸಂಹಾರ ಮಾಡುವುದು ಅಂತನೂ ಕಾರಣಕ್ಕಾಗಿ ಅವರ ಜೊತೆಗೆ ಹೋಗಿ ತಾವು ಶಿಬಿರದಲ್ಲಿ ಹೋಗಿ ಭೇಟಿಯಾದದ್ದೇ ಹೊರತು ಸಾಯಿಸಲು ಸಂಹಾರ ಮಾಡಲು ಶಕ್ತಿ ಇದ್ದಿದ್ದಿಲ್ಲ ಅಂತ ಸರ್ವಥಾ ಅಲ್ಲ. ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳ್ರಿ ಅಂತ ಶ್ರೀಮದಾಚಾರ್ಯರು ಇದನ್ನು ನಿರ್ಣಯ ಕೊಡ್ತಾರೆ. ಪೂಜ್ಯೋ ಯಥೋ ಭೀಷ್ಮ ಉದಾರ ಕರ್ಮ ಕೃಷ್ಣೋಪ್ಯಾಯಾತ್ತೇನ ಹಿ ಪಾಂಡವಾರ್ಥೇ. ಕೃಷ್ಣನು ಹೋಗಿದ್ದಾನೆ. ಪ್ರಾಪ್ಯಾನುಜ್ಞಾಂ ಭೀಷ್ಮತಸ್ತೆ ವ್ಯಧಾಯ. ಆಗ ಸ್ವಾಮಿ ನೀವು ಸಾಯುವುದಕ್ಕೆ ಉಪಾಯ ಏನು ಹೇಳ್ರಿ ಅಂದಾಗ ಭೀಷ್ಮಾಚಾರ್ಯ ಹೇಳ್ತಾರೆ, ನಾನು ಸ್ತ್ರೀಯರ ಜೊತೆಗೆ ಯುದ್ಧ ಮಾಡೋದಿಲ್ಲ ಮತ್ತು ಹಿಂದೆ ಸ್ತ್ರೀಯರಾಗಿದ್ದು ಆಮೇಲೆ ಪುರುಷರಾಗಿದ್ದರು ಯಾರಿದ್ದಾರೋ ಅದು ಗೊತ್ತಿದ್ದರೆ ಶಿಖಂಡಿ ಜೊತೆಗೆ ನಾನು ಯುದ್ಧ ಮಾಡೋದಿಲ್ಲ. ಶಿಖಂಡಿನಂ ತದ್ವರಸಾಗ್ರಯಾಯಿನಂ. ಆಯಿತು, ಅಂದರೆ ಸ್ತ್ರೀಯರ ಜೊತೆಗೆ ಅಥವಾ ಹಿಂದೆ ಸ್ತ್ರೀಯರಾಗಿ ಇದ್ದರು ಆಮೇಲೆ ಪುರುಷರಾದ ಅಂಥ ವ್ಯಕ್ತಿ ಎದುರಿಗೆ ಬಂದರೆ ನಾನು ಯುದ್ಧವಾಡೋದಿಲ್ಲ ಅಂತ ಭೀಷ್ಮಾಚಾರ್ಯ ಹೇಳಿದ್ದಾರೆ. ಹಾಗಾಗಿ ಮರುದಿನ ವಿರಾಟರಾಜನ ಹಿರಿಮಗನಾದ ಶಿಖಂಡಿಯನ್ನು ಮುಂದೆ ಅರ್ಜುನ ತಂದು ನಿಂದ್ರಿಸ್ತಾನೆ. ಅವನ ಹಿಂದೆ ಶಿಖಂಡಿಯನ್ನು ರಕ್ಷಣೆ ಮಾಡುವುದಕ್ಕಾಗಿ ಅರ್ಜುನ ಹಿಂದೆ ನಿಂತು ಅರ್ಜುನ ಶಿಖಂಡಿಯನ್ನು ರಕ್ಷಣೆ ಮಾಡ್ತಾನೆ. ತದ್ವರಸ ಅಗ್ರಯಾಯಿನಂ ಕೃತ್ವಾ ಪರೇದ್ಯುರ್ಯುಧೇ ವಿನಿರ್ಗತ ಭೀಷ್ಮಂ ಪುರಸ್ಕತ್ಯ ತಥಾ ಪರೇಪಿ ಶಿಖಂಡಿನೋ ರಕ್ಷಕ ಫಲ್ಗುನೋ ಭೂತ್. ಆ ಶಿಖಂಡಿಯನ್ನು ರಕ್ಷಣೆ ಮಾಡುವುದಕ್ಕಾಗಿ ಫಲ್ಗುನ ಅರ್ಜುನ ನಿಂತಿದ್ದಾನೆ. ಭೀಷ್ಮಸ್ಯ ದುಶ್ಯಾಸನ ಆಸ ಅಗ್ರೇ. ಭೀಷ್ಮಾಚಾರ್ಯರನ್ನು ರಕ್ಷಣೆ ಮಾಡುವುದಕ್ಕಾಗಿ ದುಶ್ಯಾಸನ ನಿಂತಿದ್ದಾನಂತೆ.
ಸರ್ವೇ ಚ ಅನ್ಯೇ ಜುಗುಪುರ್ ಭೀಷ್ಮಮೇವ. ಯಾರೂ ಅವತ್ತಿನ ಬೇರೆ ಯುದ್ಧವನ್ನೇ ಆಡಲಿಲ್ಲಂತೆ. ಎಲ್ಲ ರಥಿಕರು, ದುರ್ಯೋಧನ, ಕೃಪಾಚಾರ್ಯರು, ದ್ರೋಣಾಚಾರ್ಯರು, ಕರ್ಣ ಇದ್ದಿದ್ದಿಲ್ಲ. ಉಳಿದವರೆಲ್ಲರೂ ಭೀಷ್ಮಾಚಾರ್ಯರನ್ನು ರಕ್ಷಣೆ ಮಾಡಬೇಕು. ಯಾಕೆ? ಶಿಖಂಡಿ ಎದುರಿಗೆ ಬಂದಿದ್ದಾನೆ, ಅರ್ಜುನ ಹಿಂದೆ ನಿಂತಿದ್ದಾನೆ, ಭೀಷ್ಮಾಚಾರ್ಯರಿಗೆ ಅಪಾಯ ಇದೆ, ಶಿಖಂಡಿ ಮುಂದಿದ್ದಾಗೆ ಭೀಷ್ಮಾಚಾರ್ಯರು ಯುದ್ಧ ಮಾಡೋದಿಲ್ಲ, ಇದು ಗೊತ್ತಿತ್ತು. ಹಾಗಾಗಿ ಭೀಷ್ಮಾಚಾರ್ಯ ರಕ್ಷಣೆಗಾಗಿ ಎಲ್ಲರೂ ಸುತ್ತಮುತ್ತಲೂ ನಿಂತಿದ್ದಾರಂತೆ. ಅನ್ನೇಚ ಸರ್ವೇ ಜುಗುಬರು ಭೀಷ್ಮಮೇವ ನ್ಯವಾರಯದ್ ಭೀಮಸೇನಾದಯಸ್ತಾ. ಆದರೆ ಭೀಮಸೇನ್ ದೇವರು ಎದುರಿಗೆ ಬಂದು ಆ ಎಲ್ಲ ರಥಿಕರನ್ನು ಏಕಾಕಿಯಾಗಿ ಯುದ್ಧ ಮಾಡಿ ತಡೆದಿದ್ದಾರೆ. ಏನು ಭೀಮಸೇನ್ ದೇವರು ಪರಾಕ್ರಮ ನೋಡ್ರಿ. ದ್ರೋಣಾಚಾರ್ಯರು, ಅಶ್ವತ್ಥಾಮಾಚಾರ್ಯರು, ಕೃಪಾಚಾರ್ಯರು, ದುರ್ಯೋಧನ ಎಲ್ಲರನ್ನು ಭೀಷ್ಮಾಯ ಯಾಂತಂ ಯುಧಾನ ಮಾಜೋ ನ್ಯವಾರಯತ್ ರಾಕ್ಷಸೋ ಅಲಂಬುಸೋಥಃ ಸ ವಜ್ರಕಲ್ಪೇರನುದದ್ ವೃಷ್ಣಿವೀರ ಶರೇಚ ಮಾಯಾಂ. ಅವಾಗ ಅಲಂಬುಸ ಬಂದಿದ್ದಾನೆ, ಸಾತ್ಯಕಿ ಅರ್ಜುನನ ಪರಮ ಶಿಷ್ಯ. ಆ ಸಾತ್ಯಕಿ ಅಲಂಬುಸನ ಜೊತೆಗೆ ಯುದ್ಧ ಮಾಡ್ತಾ ಇದ್ದಾನೆ. ಅಲಂಬುಸನಿಂದ ಸಾತ್ಯಕಿ ತೊಂದರೆಯಾಗಿದೆ, ಸಾತ್ಯಕಿಯಿಂದ ಅಲಂಬುಸನಿಗೆ ತೊಂದರೆಯಾಗಿದೆ. ಮಾಯಾ ಅಸ್ತ್ರಗಳಿಂದ ಅಸ್ತ್ರೇಣ ಮಾಯಾ ಉಪನೀತ ವೀರ ವಿದ್ರಾವೇತ್ ರಾಕ್ಷಸಂ ಸಾತ್ಯಕಿಸ್ತಂ. ಆಗ ಮತ್ತು ಸಾತ್ಯಕಿಗೆ ಬಹಳ ತೊಂದರೆಯಾದಾಗ ತಸ್ಮಿನ್ ಗತ ಯುಧಾನೋ ರಥೇನ ಅಯ್ಯೋ ಭೀಷ್ಮಂ ಪಾರ್ಥಮನ್ವೇವ ಧನ್ವಿ. ಅರ್ಜುನ ತಾನು ಬಂದಿದ್ದಾನೆ, ಅಲಂಬುಸನ್ನು ಓಡಿಸಿದ್ದಾನೆ. ದ್ರೋಣಾಚಾರ್ಯರು, ದ್ರೋಣಿ, ಅಶ್ವತ್ಥಮಾಚಾರ್ಯರು, ಧಾತರಾಷ್ಟ್ರ ಅಂದರೆ ದುರ್ಯೋಧನ, ಭೂರಿಶ್ರವ, ಭಗದತ್ತ, ಕೃಪ, ಶಲ್ಯ, ಬಾಲ್ಹಿಕ, ಕೃತವರ್ಮ, ಸುಶರ್ಮ, ಇಷ್ಟೆಲ್ಲ ಜನರನ್ನು ದ್ರೋಣಾಚಾರ್ಯರು, ಅಶ್ವತ್ಥಾಮಾಚಾರ್ಯರು, ದುರ್ಯೋಧನ, ಭೂರಿಶ್ರವ, ಭಗದತ್ತ, ಕೃಪ, ಶಲ್ಯ, ಬಾಲ್ಹಿಕ, ಕೃತಕರ್ಮ, ಸುಶರ್ಮ 10 ಜನರನ್ನು ಏಕಾಕಿಯಾಗಿ ಭೀಮಸೇನ ದೇವರು ಯುದ್ಧವಾಗ್ತಾ ಇದ್ದಾರೆ. ಭೀಷ್ಮಾಚಾರ್ಯರಿಗೆ ಸಪೋರ್ಟ್ ಆಗಿ ನಿಂತ ಯಾರ್ಯಾರಿದ್ದರೋ ಅವರೆಲ್ಲರ ಜೊತೆಗೆ ಭೀಮಸೇನ ದೇವರು ಏಕಾಕಿಯಾಗಿ ಯುದ್ಧವಾಡ್ತಾ ಇದ್ದಾರೆ. ಭೀಷ್ಮರನ್ನು ಬಿಟ್ಟು ಭೀಷ್ಮರ ಜೊತೆಗೆ ಅರ್ಜುನನಿಗೆ ಯುದ್ಧವಾಗಬೇಕು. ನಾನು ಭೀಷ್ಮರ ಜೊತೆಗೆ ಯುದ್ಧ ಮಾಡೋದಿಲ್ಲ, ಅವರು ಭಗವದ್ಭಕ್ತರು. ಹಾಗಾಗಿ ಅವರ ಜೊತೆಗೆ ಯುದ್ಧ ಮಾಡದೇನೆ ಅವರು ಸಪೋರ್ಟ್ ಆಗಿ ನಿಂತ ಎಲ್ಲರ ಜೊತೆಗೆ ಏಕಾಕಿಯಾಗಿ ಯುದ್ಧ ಮಾಡ್ತಾ ಇದ್ದಾರೆ. ಏನು ಭೀಮಸೇನ ದೇವರ ಪರಾಕ್ರಮ ನೋಡ್ರಿ. ಸರ್ವಾಂಶ ಸೇನಾ ವಾರಿತ ವಾಯುಜೇನ, ವಾಯುದೇವರ ಅವತಾರಭೂತರಾದ ಭೀಮಸೇನ ದೇವರು ಯುದ್ಧ ಮಾಡ್ತಾ ಇದ್ದ. ಸತಾನ್ ಮುಹುರ್ ವಿರಥೀಕೃತ್ಯ, ಎಲ್ಲರ ರಥವನ್ನು ಪುಡಿ ಮಾಡಿ ಹಾಕಿದ್ದಾರೆ. ಗದೆಯಿಂದ ಎತ್ತಿ ಒಗೆದು ಭೀಮಸೇನ ದೇವರು ಎಲ್ಲರ ರಥ ಇಲ್ಲದೇ ಇದ್ದಂತೆ ತಳಗೆ ಕುಸಿದು ಬಿದ್ದಿದ್ದಾರೆ. ವಿರಥೀಕೃತ್ಯ ಸಹ ಪ್ರಾಗ್ಜ್ಯೋತಿಷಂ ಸಹಜಂ ದ್ರಾವಯಿತ್ವ ನ್ಯವಾರಯತ್ ಫಲ್ಗುನಂ ರುದ್ಧಕಾಮಂ ಪ್ರಾರ್ಥಂ ದೇವವ್ರತ ಮಾಸಸಾದ. ದೇವವ್ರತ ಭೀಷ್ಮಾಚಾರ್ಯರು ಅರ್ಜುನನ ಎದುರಿಗೆ ಬಂದಿದ್ದಾರೆ. ವಿದುಷ್ಟಿರಂ ಭೀಷ್ಮಮೈಪ್ರಯಂತಂ ಮಾದ್ರಿ ಸುತಾಭ್ಯಾಂ, ನಕುಲ ಸಹದೇವರಿದ್ದಾರೆ. ಸಹಿತಂ ರುವೀರಂ ನ್ಯವಾರಯತ್ ಚಕ್ರ ಶಕುನಿ ಜೊತೆಗೆ ಅವರ ಪರಿವಾರದ ಜೊತೆಗೆ ನಕುಲ ಸಹದೇವರು ಯುದ್ಧವಾಡ್ತಾ ಇದ್ದಾರಂತೆ. ಸತಾನ್ ಸಾಧಿತೋಶ್ವಾನ್ ವಿಹಿತ್ಯ ಸರ್ವಾಂ ವಿಜಿತ್ಯಂ ಶಕುನಿಂ ಪಾಂಡವಾಸ್ತೆ ಪ್ರಾಪುರು ಭೀಷ್ಮಂ ದ್ರೌಪದೇಯಾಶ್ಚ ಸರ್ವೇ ತಥಾ ವಿರಾಟ ದ್ರುಪದೋ ಕುಂತಿಭೋಜ. ವಿರಾಟ, ಕುಂತಿಭೋಜ ಇವರೆಲ್ಲರೂ ಕೂಡ ಯುದ್ಧಕ್ಕೆ ಬಂದಿದ್ದಾರೆ. ದುಷ್ಟದ್ಯುಮ್ನಂ ಭೀಷ್ಮಭಿಪ್ರಯಾಂತಂ ನ್ಯವಾರಯತ್ ಸಂಧವಂಸ್ತಂ ಪ್ರಣೇನ. ಹೀಗೆ ಅದ್ಭುತವಾದ ಯುದ್ಧ ನಡೀತಾ ಇದೆ. ಭೀಷ್ಮಾಚಾರನ್ನೇನಾದರೂ ಮಾಡಿ ನಾವು ರಕ್ಷಣೆ ಮಾಡಬೇಕು ಅಂತ ವಿಚಾರ ಮಾಡ್ತಾ ಇದ್ದಾರೆ. ಆಗ ಗುಪ್ತೋಥ ಪಾರ್ಥೇನ ರಣೇ ಶಿಖಂಡಿನಿ ಭೀಷ್ಮಂ ಸಮಾಸಾದ ಶರೀರ ತಾಡಯತ. ಎಲ್ಲರೂ ಸಪೋರ್ಟ್ ಆಗಿದ್ದವರನ್ನು ವಿರಥರನ್ನಾಗಿ ಬಾಣ ಇಲ್ಲದೇ ಇದ್ದಂತೆ, ಧನುಸ್ಸು ಇಲ್ಲದೇ ಇದ್ದಂತೆ ಮುರಿದು ಹಾಕಿ ಭೀಮಸೇನ ದೇವರು ಅವರ ನೆಲಕ್ಕೆ ಉರುಳಿಸಿದ್ದಾರೆ. ಆಗ ಭೀಷ್ಮಾಚಾರ್ಯರು ಒಬ್ಬರೇ ಆದರು. ಭೀಷ್ಮಾಚಾರ್ಯರು ಒಬ್ಬರೇ ಆದಾಗ ಶಿಖಂಡಿಯನ್ನು ನೋಡಿ ಭೀಷ್ಮಾಚಾರ್ಯರು ಧನುಸ್ಸನ್ನು ಬಿಟ್ಟುಬಿಟ್ಟಿದ್ದಾರೆ. ಆಗ ಅರ್ಜುನ ಬಾಣಗಳಿಂದ ಭೀಷ್ಮಾಚಾರ್ಯ ಹೊಡಿತಾ ಇದ್ದಾನೆ, ಹೊಡಿತಾ ಇದ್ದಾನೆ. ಶಿಖಂಡಿನಂ ವಾರಯಾಮಾಸ ಬಾಣೇರ್ ದುಮರ್ಷಣೋ. ಆವಾಗ ದುರ್ಮರ್ಷಣ ಅಂತನುವ ದುರ್ಯೋಧನನ ತಮ್ಮ, 100 ಮಂದಿಯಲ್ಲಿ ಒಬ್ಬ ತಮ್ಮ ದುರ್ಮರ್ಷಣ, ಅವನು ಬಂದು ಮತ್ತು ಸಪೋರ್ಟ್ ಆಗಿ ನಿಂತಿದ್ದಾನೆ. ಎಲ್ಲರೂ ಹೋದರೂ ದುರ್ಮರ್ಷಣ ಬಂದ. ವಿಫಲೇಕ್ಷಣ ಸಲೋಕವೀರೋಪಿ ದುರಾತ್ಮನೋ ಮುನ ವೃದ್ಧೋ. ಆ ದುರ್ಮರ್ಷಣ ಬಂದು ಶಿಖಂಡಿಯನ್ನು ಓಡಿಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಅಮರ್ಷಿಯುಕ್ತೋ ಚಿತ್ರಮೇವ. ಇಷ್ಟು ನಡೀತಾ ಇದ್ದಾಗ
ಭೀಷ್ಮಾಚಾರ್ಯರು ಮತ್ತು ಶಿಖಂಡಿ ದೂರಾಗಿದ್ದಾನಲ್ಲ, ಹಾಗಾಗಿ ಮತ್ತೆ ಧನುಸ್ಸನ್ನು ಹೆಗಲೇರಿಸಿ 25,000 ಜನರನ್ನು ಸಂಹಾರ ಮಾಡಿದ್ದಾನೆ. ಏನು ಪರಾಕ್ರಮ ನೋಡ್ರಿ, ಇಷ್ಟೆಲ್ಲರ ಜನ ಸೇರಿ ಬಂದರು. ಭೀಷ್ಮಾಚಾರ್ಯರು ಗಾಬರಿಗೊಳ್ಳದೇನೆ ಏಕಾಕಿಯಾಗಿ ಯುದ್ಧವಾಡಿ 25,000 ಜನರನ್ನು ಸಂಹಾರ ಮಾಡಿದ್ದಾರೆ. ತದಾ ಧ್ರುವರಾಟ ದ್ರುಪದೋ ಕುಂತಿ ಭೋಜಂ ಕೃಷ್ಣಾಸುತಾನ್ ಚೇಕಿತಾನಾಂ ಭೂರಿಶಲಸ್ವಮದತ್ತೋ ವಿಕರ್ಣಸ್ ಕೈಕೇಯ ವಾರಯಾಮಾಸು ರುಚ್ಚೈ ಜಿತ್ವೈವ ತಾಂಸ್ತೆ ಭೀಷ್ಮಂ ತಥೋರ್ಜುನಂ ಅತಿಥ್ಯವ ದುಶಾಸನಂಚ ಭೀಷ್ಮಂ ಸಮಸ್ತಾನ್ ವಿರಥೀಚಕಾರ ಶೌನೇಯ ಪಾಂಚಾಲ ಯುಧಿಷ್ಠಿರಾನ್. ಆಗ 25,000 ಜನರನ್ನು ಸಂಹಾರ ಮಾಡಿದಾಗ ಕೃಷ್ಣ ಅರ್ಜುನನಿಗೆ ಸೊನ್ನೆ ಮಾಡಿ ಹೇಳಿದಂತೆ, ಇನ್ನು ಮುಗೀತು, ಭೀಷ್ಮಾಚಾರ್ಯನ ಇನ್ನು ಬಹಳ ಹೊತ್ತಿನವರೆಗೆ ಇಡುವಂತೆ ಇಲ್ಲ, ಅವರನ್ನು ಮತ್ತೆ ತಳಗೆ ಬೀಳಿಸ್ಬೇಕಿನ್ನ ಅಂದಾಗ ನಿರೀಕ್ಷಿತಂ ಸೂರ್ಯವಂತಂ ಇವಾಪತಂತಂ. ಸೂರ್ಯ ಯಾವ ರೀತಿಯಾಗಿ ಜಗ ಪ್ರಕಾಶ ಕೊಡ್ತಾನೋ, ಹೊಳಿತಾ ಇರ್ತಾನೋ, ಹಾಗೆ ಭೀಷ್ಮಾಚಾರ್ಯರು ಆ ರಥದ ಮಧ್ಯದಲ್ಲಿ 25,000 ಜನರನ್ನು ಸಂಹಾರ ಮಾಡಿ ಸೂರ್ಯನಂತೆ ಪ್ರಕಾಶಮಾನರಾಗ್ತಾ ಇದ್ದಾರೆ ಅಂತ ಅಷ್ಟು ಅದ್ಭುತವಾದ ಪರಾಕ್ರಮವನ್ನು ತೋರಿಸಿದ್ದಾರೆ. ಸಂಚೋಜಿತೋ ಕೇಶವೇನ ಪಾರ್ಥಃ. ಕೇಶವ ಕೃಷ್ಣ ಸೊನ್ನೆ ಮಾಡಿ ಹೇಳಿದ್ದಾನಂತೆ, ಚಿಚ್ಛೇದ ತತ್ಕಾರ್ಮುಕಂ. ಅವರ ಬಾಣನ್ನು, ಅವರ ಧನುಸ್ಸನ್ನು ಅರ್ಜುನ ಬಾಣಗಳಿಂದ ಕತ್ತರಿಸಿ ಹಾಕಿದ್ದಾನಂತೆ. ಅರ್ಧ ಚಂದ್ರದಂತೆ ಆಯ್ತಂತೆ. ಬಾಣ ಧನುಸ್ಸು ಹೀಗಿರ್ತದಲ್ಲ, ಕತ್ತರಿಸಿ ಬಿಟ್ಟಾಗ ಅರ್ಧ ಚಂದ್ರವಾಯಿತು ಅಂತ. ಹೀಗೆ 8 ಧನುಸ್ಸನ್ನು ತೆಗೆದುಕೊಳ್ತಾರಂತೆ. ಅರ್ಜುನ ಬಾಣಗಳನ್ನು ಬಿಡ್ತಾ ಇದ್ದಾನೆ, ಧನುಸ್ಸನ್ನು ಕತ್ತರಿಸ್ತಾ ಇದ್ದಾನೆ, ಮತ್ತೆ ದುರ್ಯೋಧನ ಅವರಿಗೆ ಸಪೋರ್ಟ್ ಆಗಿ ಮತ್ತೆ ಧನುಸ್ಸನ್ನು ಕಳಿಸ್ತಾ ಇದ್ದಾನಂತೆ. ಮತ್ತೆ ಧನುಸ್ಸು ತಗೋತಾರೆ, ಮತ್ತೆ ಧನುಸ್ಸನ್ನು ಮುರಿದು ಹಾಕ್ತಾನೆ, ಮತ್ತೆ ಧನುಸ್ಸನ್ನು ತಗೋತಾರೆ, ಮತ್ತೆ ಧನುಸ್ಸನ್ನು ಮುರಿದು ಹಾಕ್ತಾನೆ ಅರ್ಜುನ. ಹೀಗೆ 8 ಬಾರಿ ಮಾಡಿದ್ದಾನಂತೆ. ಚಿಚ್ಛೇದ ತಚ್ಚೈವಂ ಅಷ್ಟೋ ಧನುಂಷಿ. 8 ಧನುಸ್ಸನ್ನು ಮುರಿದು ಹಾಕಿದ ಮೇಲೆ ಶಕ್ತಿಯಸ್ತ್ರವನ್ನು ದೂರ ಮಾಡಿದ್ದಾನೆ, ಬಾಣಗಳನ್ನು ದೂರ ಮಾಡಿ ಹಾಕಿದ್ದಾನೆ. ಧನುಂಷಿ ದತ್ತಾನಿ ನೃಪಿರ್. ದುರ್ಯೋಧನ ಎಷ್ಟೆಲ್ಲ ಅಸ್ತ್ರಶಸ್ತ್ರಗಳನ್ನು, ಬಾಣಗಳನ್ನು, ಶಕ್ತಿಯಸ್ತ್ರಗಳನ್ನು, ಖಡ್ಗವನ್ನು ಏನೇನು ಕೊಡ್ತಾ ಇದ್ನೋ ಭೀಷ್ಮಾಚಾರ್ಯ ಕೈಯಲ್ಲಿ ಎಲ್ಲವನ್ನು ಅರ್ಜುನ ಕತ್ತರಿಸಿ ಹಾಕ್ತಾ ಇದ್ದಾನೆ. ಚಿಚ್ಛೇದ ಸ ಪಾಕಶಾಸನೈ ತತಃ ಶರೈ ಸೂರ್ಯ ಖರಪ್ರಕಾರೈ ವಿವ್ಯಾದ ಸರ್ವೇ ಚ ಯುಧಿಷ್ಠಿರಾದ್ಯಾಃ ತೈರಾರ್ಧಿತಃ ನೆಪತದ್ ಭೂತಲೆ ಸ ಪ್ರಾಣಾನ್ ದಧಾರಾಪಿ ತಥೋತ್ತರಾಯಣ. ಆಗ ವಿರಥರಾಗಿ ಮತ್ತು ಏನು ಶಸ್ತ್ರ ಇಲ್ಲದೇನೆ ಶಿಖಂಡಿ ಮುಂದೆ ಇದ್ದಾಗ ಭೀಷ್ಮಾಚಾರ್ಯರು ನಿಂತಿದ್ದಾರೆ. ಆಗ ರೋಮಗಳಿಗೆ ಅರ್ಜುನ ಬಾಣನ್ನು ಬಿಟ್ಟಿದ್ದಾನೆ ಭೀಷ್ಮಾಚಾರ್ಯರಿಗೆ. ಹಾಗೆ ಬಾಣ ಸಮೇತರಾಗಿ ನೆಲದ ಮೇಲೆ ಬಿದ್ದಿದ್ದಾರೆ. ನೆಲಕ್ಕೆ ಪೂರ್ಣವಾಗಿ ಅಂಟಿಲ್ಲ, ನೆಲದಿಂದ ಮೇಲಿದ್ದಾರೆ. ಯಾಕೆ? ಮೈತುಂಬೆಲ್ಲ ಬಾಣನೇ ಬಾಣ ಬಿದ್ದಿದ್ದಾರೆ. ಆಗ ಪ್ರಾಣ ಬಿಡಲಿಲ್ಲ. ಅವರ ಸ್ವಚ್ಛಂದ ಮೃತ್ಯುತ್ವ ವರವನ್ನು ಪಡೆದಿದ್ದಾರೆ. ಹಿಂದೆ ಅವರ ಕಥೆಯನ್ನು ಕೇಳಿದ್ದೀರಿ. ಸ್ವಚ್ಛಂದ ಮೃತ್ಯುತ್ವ ವರವನ್ನು ಪಡೆದಿದ್ದಕ್ಕಾಗಿ ಭೀಷ್ಮಾಚಾರ್ಯರು ದಕ್ಷಿಣಾಯನ ಬಂದಿದೆ, ದಕ್ಷಿಣಾಯನ ಕಾಲದಲ್ಲಿ ಪ್ರಾಣವನ್ನು ಬಿಡಬಾರದು, ಉತ್ತರಾಯಣ ಬರುವವರೆಗೂ ತಾವು ಹಾಗೆ ಇದ್ದಿದ್ದಾರೆ. ಅನುಶಾಸನ ಪರ್ವ ಮತ್ತು ಶಾಂತಿ ಪರ್ವ, ಅನುಶಾಸನ ಪರ್ವ ಎರಡೂ ಪರ್ವಗಳನ್ನು ಪಾಂಡವರಿಗೆ ಉಪದೇಶ ಮಾಡಿ ಅನಂತರದಲ್ಲಿ ಉತ್ತರಾಯಣ ಬಂದ ಮೇಲೆ ದೇಹವನ್ನು ಬಿಡುತ್ತಾರೆ. ಅಲ್ಲಿವರೆಗೆ ಹಾಗೆ ಇರ್ತಾರೆ. ತೈರಾರ್ಧಿತೋ ನೆಪದತ್ ಭೂಮಿತಲೆ ಸ ಪ್ರಾಣಾನ್ ದಧಾರಾನಪಿ ತಥೋತ್ತರಾಯಣಾತ್ ನಿಪಾತಿತೇಸ್ಮಿನ್ ಮಾರುತಿ ದ್ರೋಣ ಮುಖ್ಯಾನ್ ವಿದ್ರಾವಿ ತತ್ರಾಗಮದಾಶು ತೇಪಿ ತಥಾಯುಧಾನಿ ಪ್ರಣಿಧಾಯ ವೀರ ಪ್ರಾರ್ಥಾಪರೇಚೇನ ಉಪಾಸಯನ್ ಸ್ಮ. ಎಲ್ಲರೂ ಭೀಷ್ಮಾಚಾರ್ಯರು ತಳಗೆ ಬಿದ್ದಾರೆ, ಭೀಷ್ಮಾಚಾರ್ಯರು ತಳಗೆ ಬಿದ್ದಿದ್ದಾರೆ ಅಂತ ಹೇಳಿ ಇಡೀ ಯುದ್ಧವೇ ನಿಂತು ಹೋಗಿದೆ. ಸೇನಾಧಿಪತಿಗಳವರು, ಮಹಾರಥಿಕರು ಅಂಥವರು ಬಿದ್ದಿದ್ದಾರೆ, ತಳಗೆ ಬಿದ್ದಿದ್ದಾರೆ ಅಂತ ಹೇಳಿ ಎಲ್ಲರೂ ಓಡಿ ಬಂದಿದ್ದಾರಂತೆ. ಭೀಷ್ಮರ ಹತ್ರ ಓಡಿ ಬಂದಿದ್ದಾರೆ. ಪ್ರಣಮ್ಯ ತದ್ವಚನಾಂ ಸಮೀಯುಹು. ಎಲ್ಲರೂ ಬಂದು ನಮಸ್ಕಾರ ಮಾಡ್ತಾರೆ. ದಿನೇ ಶಿವೀರಾಣ್ಯ ಚತುರ್ವೇ ಪರೇ ದಿನೇ ಸರ್ವ ಏವೋಪತಸ್ತುರ್ಭೀಷ್ಮ ಯದೂನಾಂ ಯದುಪತ್ತಿನಾಂ ಚಾಂ. ಹಾಗೆ ಭೀಷ್ಮಾಚಾರ್ಯರು ತಳಗೆ ಬಿದ್ದಿದ್ದು ನೋಡಿ ಗಾಬರಿಗೊಂಡು
ಎಲ್ಲರೂ ಓಡಿ ಬಂದಿದ್ದಾರೆ. ಭೀಷ್ಮಾಚಾರ್ಯರಿಗೆ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ಇಷ್ಟು ಕಥೆ ನಡೀತಾ ಇದೆ. ಆಗ ಅವತ್ತಿನ ದಿವಸ ಸೂರ್ಯಾಸ್ತ ಆಗಿ ಹೋಗಿದೆ. ಯುದ್ಧ ನಿಂದಿರಬೇಕು. ಸೂರ್ಯಾಸ್ತ ಆಗುವ ಸ್ವಲ್ಪ ಹೊತ್ತಿನಲ್ಲಿ ಮತ್ತೆ ಅವತ್ತೇನಾದರೂ ಭೀಷ್ಮಾಚಾರ್ಯರನ್ನ ಅರ್ಜುನ ತಲೆಗೆ ಬೀಳಿಸ್ತಿದ್ದಿಲ್ಲ ಅಂತ ಆದರೆ ಮತ್ತೆ ಮರುದಿನ ಏನಾಗ್ತಿತ್ತೋ ಗೊತ್ತಿಲ್ಲ. ಹಾಗಾಗಿ ಅವತ್ತೇ ಸಂಜೆ ಸೂರ್ಯಾಸ್ತ ಆಗೋಕ್ಕಿಂತ ಮುಂಚಿತವಾಗಿಯೇ ಭೀಷ್ಮಾಚಾರ್ಯರನ್ನು ಅರ್ಜುನ ಬಾಣಗಳಿಂದ ಹೊಡೆದು ಭೂಮಿ ಮೇಲೆ ಬೀಳಿಸಿದ್ದಾನೆ. ಭೀಷ್ಮಾಚಾರ್ಯರು ಹಾಗೆ ಶರಪಂಜರದಲ್ಲಿ ಮಲಗಿದ್ದಾರೆ. ಇದು ಶಾಪ ಇದೆ ಅವರಿಗೆ, ಭೀಷ್ಮಾಚಾರ್ಯರಿಗೆ. ಅಷ್ಟವಸುಗಳ ಜನ್ಮದ ದುಃಖ, ಅಷ್ಟವಸುಗಳ ಮತ್ತು ಮೃತ್ಯುವಿನ ಅಂದರೆ ಮೃತ್ಯು ಕಾಲಕ್ಕೆ ಆಗುವ ದುಃಖ ನೀನು ಅನುಭವಿಸ್ತೀಯ ನೀನು ಅಂತ ಶಾಪ ಕೊಟ್ಟಿದ್ದಾರೆ ಬ್ರಹ್ಮದೇವರು. ಆ ವಸುಗಳನ್ನು ವಶಿಷ್ಠ ಸಂಸ್ಥರಾದ ಬ್ರಹ್ಮದೇವರು. ಹಿಂದೆ ನೀವು ಆ ಕಥೆಗಳನ್ನೆಲ್ಲ ಕೇಳಿದ್ದೀರಿ. 8 ಜನ ಹೋಗಿ ವಸುಗಳು ಮತ್ತು ಕಾಮಧೇನುವನ್ನು ಅಪಹಾರ ಮಾಡಿಕೊಳ್ಳಬೇಕು ಅಂತ ಹೋದಾಗ ವರಾಂಗಿ ಅಂತನೋ ತನ್ನ ಹೆಂಡತಿಯಿಂದ ಪ್ರಚೋದಿತರಾದಾಗ ಶಾಪಗ್ರಸ್ತರಾಗ್ತಾರೆ. ವರಾಂಗಿ ಅಂತನ್ನುವ ಭೂಮಿ ಮೇಲೆ ಇದ್ದಂತಹ ತನ್ನ ಗೆಳತಿಯಿಂದ ಮೇಲೆ ಲೋಕದಲ್ಲಿ ಇದ್ದ ವಸುವಿನ ಹೆಂಡತಿಯಾದ ವರಾಂಗಿ ಅಂತನ್ನುವ ವರಾಂಗಿಗಳ ಗೆಳತನ ಇದೆ. ಅದರಿಂದ ಪ್ರೇರಿತರಾಗಿ ಗಂಡನಿಗೆ ಹೋಗಿ ಹೇಳಿದಾಗ ಎಲ್ಲ ವಸುಗಳು ಸಪೋರ್ಟ್ ಆಗ್ತಾರೆ. ಹಾಗಾಗಿ ಎಲ್ಲರಿಗೂ ಶಾಪ ಸಿಕ್ಕಾಗ ಎಲ್ಲರೂ ಹೇಳ್ತಾರೆ, ನನ್ನ ತಮ್ಮನಿಂದ ಪ್ರೇರಿತರಾಗಿದ್ದೇವೆ, ನನಗೇನು ಇದರಲ್ಲಿ ನೈರ್ಭರ್ಯ ಇಲ್ಲ ಅಂತಂದಾಗ ಹಾಗಾದರೆ ಎಲ್ಲ ನಿಮ್ಮ ದುಃಖವನ್ನು ಅವನೇ ಅನುಭವಿಸಲಿ ಅಂತ ಶಾಪ ಕೊಡ್ತಾರೆ. ಆ ಶಾಪದ ಮೂಲಕವಾಗಿ ಭೀಷ್ಮಾಚಾರ್ಯರು ಈಗ ಶರಪಂಜರ ಮೇಲೆ ಮಲಗಿದ್ದಾರೆ. ಶ್ರೀಕೃಷ್ಣಾರ್ಪಣಮಸ್ತು.